संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ मल्लेश्वरम्। अद्य अहं तृतीयभाषा संस्कृतम् अष्टमकक्षा अक्षराणि इति पाठं बोधयामि। तृतीयभाषा संस्कृतम् अष्टमकक्षा अक्षराणि इति पाठं बोधयामि। द्वितीयः पाठः अक्षराणि इति। द्वितीयः पाठः अक्षराणि ಅಂದರೆ ಅಕ್ಷರಗಳು, ಆಲ್ಫಾಬೆಟ್ಸ್ ಅಂತ ಅರ್ಥ. ಅಕ್ಷರಂ ಅಕ್ಷರೇ ಅಕ್ಷರಾಣಿ, ಇದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಬಹುವಚನ ರೂಪದಲ್ಲಿ ಕೊಟ್ಟಿದ್ದಾರೆ. ಅಕ್ಷರಂ ಅಂದರೆ ಸಿಂಗ್ಯುಲರ್ ಏಕವಚನ, ಅಕ್ಷರಾಣಿ ಅಂದರೆ ಬಹುವಚನ ಪ್ಲೂರಲ್. ಅಕ್ಷರಾಣಿ, ಅಕ್ಷರಂ ಇದರ ಬಹುವಚನ ಅಕ್ಷರಾಣಿ ಅಂತ. ಭಾಷಾಯಾಹ ಲಘುತಮಃ ಘಟಕಃ ಅಕ್ಷರಂ, ಭಾಷೆಯ ತುಂಬ ಲಘುತಮ ಅಂದರೆ ತುಂಬ ಚಿಕ್ಕದಾದ ಘಟಕವು ಅಕ್ಷರ. ಘಟಕವನ್ನು ಅಕ್ಷರ ಅಂತ ಕರಿತೀವಿ. ಅಂದರೆ ಯಾವುದೇ ಭಾಷೆ ಇರ್ಬೋದು, ತುಂಬ ಚಿಕ್ಕದಾದ ಘಟಕವೇ ಅಕ್ಷರ ಅಂತ ಅರ್ಥ. ಅಕ್ಷರಾಣಾಂ ವರ್ಣಾಃ ಇತ್ಯಪಿ ನಾಮ ವರ್ತತೆ, ಅಕ್ಷರಗಳಿಗೆ ವರ್ಣಾಃ ಇತ್ಯಪಿ ಎಂದೂ ಸಹ ನಾಮ ವರ್ತತೆ ಹೆಸರು ಇದೆ. ಅಕ್ಷರಗಳಿಗೆ ಇನ್ನೊಂದು ಹೆಸರು ವರ್ಣಾಃ ಅಂತ. ಇಲ್ಲಿ ಇತಿ ಪ್ಲಸ್ ಅಪಿ ಎಣ್ ಸಂಧಿ ಇದೆ. ತೇಷು ಅಕ್ಷರೇಷು ಸ್ವರಾಃ ವ್ಯಂಜನಾನಿ ಅಯೋಗವಾಹಾಃ ಇತಿ ಪ್ರಧಾನತೆಯ ತ್ರಯಃ ಭೇದಾಃ ವರ್ತಂತೆ. ಅವುಗಳಲ್ಲಿ, ತೇಷು ಅಂದರೆ ಅಮಂಗ್ ದೆಮ್ ಅಂತ, ಅವುಗಳಲ್ಲಿ ಅಕ್ಷರೇಷು ಅಂದರೆ ಆ ಅಕ್ಷರಗಳಲ್ಲಿ ಸ್ವರಾಹ, ಫಸ್ಟ್ವನ್ನು ಸ್ವರಾಹ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ವೋವಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ವ್ಯಂಜನಾನಿ ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ, ವ್ಯಂಜನಗಳು, ಸ್ವರಗಳು, ವ್ಯಂಜನಗಳು. ಅಯೋಗವಾಹಾಹ ಅಯೋಗವಾಹಗಳು ಎಂದು ಪ್ರಧಾನತೆಯ ಪ್ರಮುಖವಾಗಿ ತ್ರಯಃ ಭೇದಾಃ ವರ್ತಂತೆ, ಮೂರು ಭಾಗಗಳು ಇವೆ ಅಂತ ಅರ್ಥ. ಪ್ರಧಾನವಾಗಿ ಅಕ್ಷರಗಳನ್ನು ಮೂರು ಪ್ರಕಾರವಾಗಿ ವಿಂಗಡಿಸ್ತೀವಿ. ಮೊದಲನೇದು ಸ್ವರಗಳು, ಎರಡನೇದು ವ್ಯಂಜನಗಳು ಮತ್ತು ಅಯೋಗವಾಹಗಳು ಅಂತ. ಸಂಸ್ಕೃತ ಭಾಷಾಯಾಂ ಲೋಕವ್ಯವಹಾರೇ 48 ಅಕ್ಷರಾಣಿ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಲೋಕವ್ಯವಹಾರೇ ಅಂದರೆ ಜನರು ವ್ಯವಹರಿಸುವಾಗ 48 ಅಂದರೆ 48 ಅಂತ ಅರ್ಥ, 48 ಅಕ್ಷರಾಣಿ ಅಕ್ಷರಗಳು ಇವೆ. ಸಂತಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ 48 ಅಂತ, 48 ಅಕ್ಷರಗಳಿವೆ. ಅತ್ರ ತೇಷಾಂ ಪರಿಚಯ ಪ್ರದತ್ತಃ, ಅತ್ರ ಅಂದರೆ ಇಲ್ಲಿ ಅಂತ, ಇಲ್ಲಿ ಅವುಗಳ ಪರಿಚಯವು ಕೊಡಲ್ಪಟ್ಟಿದೆ. ಸಂಸ್ಕೃತ ಭಾಷಾಯಾಹ ಲಿಪಿ ದೇವನಾಗರಿ, ಸಂಸ್ಕೃತ ಭಾಷೆಯ ಲಿಪಿ ಅಂದರೆ ಸ್ಕ್ರಿಪ್ಟ್ ಅಂತ ಅರ್ಥ. ಸ್ಕ್ರಿಪ್ಟನ್ನು ದೇವನಾಗರಿ ಅಂತ ಕರಿತೀವಿ. ಅಸ್ಯಾಂ ಭಾಷಾಯಾಂ 48 ಅಕ್ಷರಾಣಿ ವ್ಯವಹಾರೇ ವರ್ತಂತೆ, ಈ ಭಾಷೆಯಲ್ಲಿ 48 ಅಕ್ಷರಗಳು ವ್ಯವಹಾರದಲ್ಲಿ ಇವೆ, ಅಂದರೆ ಅದನ್ನು ಬಳಸ್ತೀವಿ ಅಂತ. 48 ಅಕ್ಷರಗಳನ್ನು ನಾವು ಬಳಸ್ತೀವಿ. ತಾನಿ ಅಕ್ಷರಾಣಿ ತ್ರೇಧಾ ವಿಭಕ್ತಾನಿ, ಆ ಅಕ್ಷರಗಳು ಮೂರು ಪ್ರಕಾರವಾಗಿ ವಿಭಾಗಿಸಲ್ಪಟ್ಟಿವೆ. ದೇ ಆರ್ ಡಿವೈಡೆಡ್ ಇಂಟು 3 ಟೈಪ್ಸ್. ತ್ರೇಧಾ ಅಥವಾ ತ್ರಿಧಾ ಅಂತ ಹೇಳ್ತೀವಿ, ಇಲ್ಲಿ ತ್ರೇಧಾ ಅಂತ ಕೊಟ್ಟಿದ್ದಾರೆ. ತ್ರಿಧಾ ವಿಭಕ್ತಾನಿ ಅಂತಲೂ ಕೂಡ ಬರೀಬೋದು. ಯಥಾ ಹೇಗೆಂದರೆ, ಅವು ಯಾವುವೆಂದರೆ ಅಕ್ಷರಾಣಿ ನೋಡಿ 48 ಟೋಟಲ್ ಲೆಟರ್ಸ್. ಮೂರು ಥರ ಅಂತ ಹೇಳಿದ್ನಲ್ವಾ. ಫಸ್ಟ್ವನ್ನು ಸ್ವರಾಹ ಓವಲ್ಸ್ ಅಂತ ಹೇಳ್ತೀವಿ, ಅದು 13 ಇದೆ, 13. ಅಯೋಗವಾಹವು 2 ಇದೆ, 2. ವ್ಯಂಜನಾನಿ 33 ತ್ರಯಸ್ತ್ರಿಂಶತ್ ಅಂತ ಹೇಳ್ತೀವಿ, 33. ಎಲ್ಲವನ್ನೂ ಸೇರಿಸಿದ್ರೆ 48 ಆಗುತ್ತೆ. ಸ್ವರಾಹ, ಸ್ವರಗಳು ಅಂದರೆ ಏನು ಅಂತ ನೆಕ್ಸ್ಟ್ ಇದೆ. ಸ್ವಯಂ ರಾಜಂತೆ ಇತಿ ಸ್ವರಾಹ, ಸ್ವತಃ ರಾಜಿಸುತ್ತವೆ ಅಂದರೆ ಪ್ರಕಾಶಿಸುತ್ತವೆ, ಆದ್ದರಿಂದ ಅದಕ್ಕೆ ಸ್ವರಗಳು ಅಂತ. ಅಂದರೆ ಬೇರೆ ಅಕ್ಷರಗಳ ಸಹಾಯ ಇಲ್ಲದೆ ಆ ಸ್ವರಗಳನ್ನು ನಾನು ಪ್ರೊನೌನ್ಸ್ ಮಾಡ್ತೀವಿ, ಅದಕ್ಕೋಸ್ಕರ ಅದು ಸ್ವಯಂ ರಾಜಂತೆ ಇತಿ ಸ್ವರಾಹ ಅಂತ. ಸ್ವತಃ ಅವು ಶೋಭಿಸುತ್ತವೆ ಅಥವಾ ರಾರಾಜಿಸುತ್ತವೆ. ಸ್ವತಂತ್ರತೆಯ ಉಚ್ಚಾರ್ಯಮಾಣಾಃ ವರ್ಣಾಃ ಏವ ಸ್ವರಾಹ, ಇದು ಡೆಫಿನೇಷನ್. ಸ್ವತಂತ್ರವಾಗಿ ಉಚ್ಚರಿಸುವ ವರ್ಣಾಃ ಏವ ಅಕ್ಷರಗಳೇ ಸ್ವರಗಳು. ತೇ ಆಹತ್ಯ 13 ಸಂತಿ, ಅವು
ಆಹತ್ಯ ಅಂದರೆ ಒಟ್ಟು ಸೇರಿ, ಎಲ್ಲ ಸೇರಿ ಒಟ್ಟಿಗೆ ಟುಗೆದರ್. ತ್ರಯೋದಶ 13 ಇವೆ, ಸಂತಿ ಅಂದರೆ ಇವೆ ಅಂತ. ಯಥಾ ಯಾವುದೆಂದರೆ ಸ್ವರಾಹ 13 ತ್ರಯೋದಶ. ಅ ಆ ಇ ಈ ಉ ಊ ಋ ಋ ಲೃ ಎ ಐ ಓ ಔ ಇವಷ್ಟು ಅ ಟು ಔ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ. ಸ್ವರಭೇದಾಹ, ಆಮೇಲೆ ಸ್ವರಗಳಲ್ಲಿ ಮತ್ತೆ ಹೃಸ್ವಸ್ವರ ದೀರ್ಘಸ್ವರ ಅಂತ 2 ಟೈಪ್ಸ್ ಬರುತ್ತೆ. ಸ್ವರಾಣಾಂ ಉಚ್ಚಾರಣ ಕಾಲಂ ಅನುಸೃತ್ಯ ಸ್ವರಾಹ ದ್ವೇಧಾ ವಿಭಕ್ತಾಹ. ಸ್ವರಗಳ ಉಚ್ಚಾರಣೆಯ ಸಮಯವನ್ನು ಕಾಲವನ್ನು ಅನುಸರಿಸಿ ಸ್ವರಾಹ ದ್ವೇಧಾ ವಿಭಕ್ತಾಹ ಅಥವಾ ದ್ವಿಧಾ ವಿಭಕ್ತಾಹ, ಸ್ವರಗಳು 2 ರೀತಿಯಲ್ಲಿ ಡಿವೈಡ್ ಆಗಿದೆ ಅಂತ 2 ಪ್ರಕಾರವಾಗಿ ವಿಭಾಗಿಸಲ್ಪಟ್ಟಿವೆ. ಯಥಾ ಹೇಗೆಂದರೆ ಸ್ವರಾಹ ಹೃಸ್ವಸ್ವರಾಹ ಪಂಚ 5 ಇದೆ, ದೀರ್ಘಸ್ವರಾಹ ಅಷ್ಟ ಅಂದರೆ 8 ಲೆಟರ್ಸ್ ಇದೆ. ಇದು ಹೃಸ್ವಸ್ವರ ಯಾವ್ಯಾವುದು ಅಂದರೆ ಅ ಇ ಉ ಋ ಲೃ 5 ಅಕ್ಷರ. ದೀರ್ಘಸ್ವರಾಹ ಆ ಈ ಊ ಋ ಎ ಐ ಓ ಔ ಇದು 8 ಇದೆ. 8 5 13 ಸ್ವರಗಳಾಯಿತು. ನೆಕ್ಸ್ಟು ಅಯೋಗವಾಹೌ ಅಂತ ವರ್ಣಮಾಲೆಯಲ್ಲಿ 2ನೇ ಪ್ರಕಾರ. ಮಾಹೇಶ್ವರ ಸೂತ್ರೇಶು ಯೋಗಂ ನ ಪ್ರಾಪ್ತೌ ಕಿಂತು ವ್ಯವಹಾರೇ ಪ್ರಯುಕ್ತೌ ಅತ ಏವ ಅಯೋಗವಾಹೌ. ಮಾಹೇಶ್ವರ ಸೂತ್ರ ಅಂದರೆ ಮಹೇಶ್ವರನು ತನ್ನ ಡಮರನ್ನು ಬಾರಿಸಿದಾಗ 14 ರೀತಿಯ ಸೌಂಡ್ ಬಂತಂತೆ, ಅದರಿಂದ ಅಕ್ಷರಗಳು ಹುಟ್ಟಿದವು ಅಂತ ಹೇಳ್ತೀವಿ. ಹಾಗಾಗಿ ಮಾಹೇಶ್ವರ ಸೂತ್ರಗಳಲ್ಲಿ ಯೋಗಂ ನ ಪ್ರಾಪ್ತೌ ಅಂದರೆ ಇಲ್ಲ, ಯಾವುದನ್ನು ಹೇಳೋದಿಲ್ವೋ, ಸಂಬಂಧವನ್ನು ಹೇಳೋದಿಲ್ವೋ, ಇವುಗಳ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಅಯೋಗವಾಗಳ ಬಗ್ಗೆ ಮಾಹೇಶ್ವರ ಸೂತ್ರದಲ್ಲಿ ಮೆನ್ಷನ್ ಮಾಡಿಲ್ಲ, ಬೇರೆ ಲೆಟರ್ಸ್ ಎಲ್ಲವೂ ಇವೆ. ಕಿಂತು ವ್ಯವಹಾರೇ ಪ್ರಯುಕ್ತವು, ಆದರೆ ವ್ಯವಹಾರದಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ, ಮಾಹೇಶ್ವರ ಸೂತ್ರದಲ್ಲಿ ಇದನ್ನು ಉಪಯೋಗಿಸಿಲ್ಲ. ಅತಏವ ಅಯೋಗವಾಹೌ, ಆದ್ದರಿಂದ ಅದು ಅಯೋಗವಾಹಗಳು. ತೌ ದ್ವೌ ಸ್ತಃ, ಅವು 2 ಇವೆ, ದೇ ಆರ್ 2. ಅಂ ಆ್ಯಂಡ್ ಅಹ, ಅನುಸ್ವಾರ ಅಂ, ವಿಸರ್ಗ ಅಹ. ಅಯೋಗವಾಹೌ ದ್ವೌ ಅಂತ ಬರೀಬೇಕು, ಒಂದು ಅಮ್ಮು ಇನ್ನೊಂದು ಅಹ. 1 ಡಾಟ್ ಇಡಬೇಕಿದ್ರೆ ಅನುಸ್ವಾರ, 2 ಡಾಟ್ಸ್ ಇಟ್ಟರೆ ವಿಸರ್ಗ ಅಂತ, 2 ಸೇರಿಸಿ ಅಯೋಗವಾಹ ಅಂತ ಹೇಳ್ತೀವಿ. ವ್ಯಂಜನಾನಿ 3ನೇ ಪ್ರಕಾರ ವ್ಯಂಜನಗಳು, ಕಾನ್ಸನೆಂಟ್ಸ್. ಅರ್ಧಮಾತ್ರಾಕಾಲೇನ ಉಚ್ಚಾರ್ಯಮಾಣಾಃ ವರ್ಣಾಃ ಏವ ವ್ಯಂಜನಾನಿ. ಅರ್ಧಮಾತ್ರಾಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು. ಅರ್ಧ ಮಾತ್ರಾಕಾಲ ಅಂದ್ರೇನು? ಮಾತ್ರಾಕಾಲ ಅಂದರೆ ಒಂದು ಕಣ್ಣೆವೆ ಇಕ್ತೀವಲ್ಲ, ಕಣ್ಣು ಮುಚ್ತೀವಲ್ವ, ಕಣ್ಣು ರೆಪ್ಪೆಯನ್ನು ಮುಚ್ಚುವಂತಹ ಸಮಯ. ಅಥವಾ ಕೋಳಿಯ ಕೂಗಿಗೋದನ್ನು ಹೋಲಿಸ್ತಾರೆ. ಇವಾಗ ಕೋಳಿ ಕುಕ್ಕು ಕೂ ಅನ್ನೋ ಹೇಳುತ್ತೆ, ಕೊಕ್ಕೊ ಅಂತ. ಆವಾಗ ಮೊದಲನೇ ಸಲ ಕೂಗೋದಕ್ಕೆ 1 ಮಾತ್ರಾ ಕಾಲ ಅಂತ. ಇದು ಅರ್ಧ ಮಾತ್ರಾ ಕಾಲದಿಂದ ಉಚ್ಚರಿಸುವ ಅಕ್ಷರಗಳು, ಅವು ವ್ಯಂಜನಗಳು. ಕನ್ನಡದಲ್ಲಿ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಅಂತ ಕೊಟ್ಟಿದ್ದಾರೆ. ತಾನಿ ಆಹತ್ಯ, ಅವುಗಳು ಒಟ್ಟು 33 ಇವೆ. ವ್ಯಂಜನಗಳು ಸಂಸ್ಕೃತ ಭಾಷೆಯಲ್ಲಿ 33 ಇದೆ, ತ್ರಯಸ್ತ್ರಿಂಶತ್. ತಾನಿ ಚ ಪ್ರಾಧಾನ್ಯೇನ ದ್ವೇಧಾ ವಿಭಕ್ತಾನಿ, ಅವು ಸಹ ಪ್ರಮುಖವಾಗಿ 2 ಪ್ರಕಾರಗಳಾಗಿವೆ. ವ್ಯಂಜನಗಳಲ್ಲೂ ಸಹ 2 ಟೈಪ್ಸ್ ಇದೆ ಅಂತ, ದ್ವಿಧ ಅಥವಾ ದ್ವೇಧ. ವಿಭಕ್ತಾನಿ ಅಂದರೆ ಡಿವೈಡೆಡ್ ಅಂತ. ಅದು ಯಾವುದು ಅಂತ ನೋಡೋಣ. ವರ್ಗೀಯ ವ್ಯಂಜನಾನಿ 25, ಪಂಚವಿಂಶತಿ. ಕ ಕ ಚ ಟ ತ ಪ ಈ ಥರ 5 ಸ್ಕ್ವೇರ್. ವರ್ಗ ಅಂದರೆ ಸ್ಕ್ವೇರ್ ಅಂತ, 5 ಸ್ಕ್ವೇರ್ ಅಂದರೆ 25 ಅಲ್ವಾ, ಅದಕ್ಕೆ 5ರ ವರ್ಗ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. 5 ಸಹ ನೋಡಿ, ಈ ಕಡೆಯಿಂದನೂ 5 ಇದೆ, ಈ ಕಡೆಯಿಂದನೂ 5 ಇದೆ, 25 ಅಕ್ಷರ ಇದೆ. ಅದು ವರ್ಗೀಯ ವ್ಯಂಜನ. ಕ ಖ ಗ ಘ ङ, ಚ ಛ ಜ ಝ ಞ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ. ಇದು ವರ್ಗೀಯ ವ್ಯಂಜನಗಳು 25. ಪಂಚವಿಂಶತಿ ವ್ಯಂಜನಾನಿ ಟೋಟಲ್ಲು 33 ಇಲ್ಲಿ ಕೊಟ್ಟಿದ್ದಾರೆ. ವರ್ಗೀಯ 25 ಅಂದರೆ ಅವರ್ಗೀಯ ವ್ಯಂಜನ 8 ಇದೆ, ಅಷ್ಟ ಅವರ್ಗೀಯ ವ್ಯಂಜನ. ಯರ ಲವ ಶ ಶ ಸ ಹ, ಇದು ಅವರ್ಗೀಯ ವ್ಯಂಜನ 8. 25 8 33 ಆಯಿತು ವ್ಯಂಜನಗಳು. ವ್ಯಂಜನ ಭೇದಾಹ, ನೆಕ್ಸ್ಟ್ ಏನು ಅಂದರೆ ಆ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರ ಇದೆ ಅಂತ. ವ್ಯಂಜನಾನಾಂ ಉಚ್ಚಾರಣ ಪ್ರಯತ್ನಂ ಅನುಸೃತ್ಯ ವ್ಯಂಜನಾನಿ ಪುನಃ ತ್ರೇಧಾ ವಿಭಕ್ತಾನಿ. ವ್ಯಂಜನಗಳು ಉಚ್ಚಾರಣೆಯ ಪ್ರಯತ್ನವನ್ನು ಅಂದರೆ ಅವರು ಪ್ರೊನೌನ್ಸ್ ಮಾಡುವ ರೀತಿಯನ್ನು ಅವಲಂಬಿಸಿಕೊಂಡು ವ್ಯಂಜನಗಳು
ಪುನಃ ಅಗೇನ್, ಪುನಃ ಅಂದರೆ ಅಗೇನ್ ಅಂತ, ತ್ರಿಧಾ ವಿಭಕ್ತಾನಿ, 3 ರೀತಿಯಾಗಿ ಡಿವೈಡ್ ಆಗಿವೆ, ವಿಭಾಗಿಸಲ್ಪಟ್ಟಿವೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಾ ಅಂತ. ಅಲ್ಪ ಪ್ರಾಣಗಳು ಯಾವುದು? ಕ ಗ ङ ಅಂದರೆ ವರ್ಗೀಯ ವ್ಯಂಜನದ ಮೊದಲ, 3ನೇ ಮತ್ತು 5ನೇ ಅಕ್ಷರ. ಚ ಜ ಞ, ಟ ಡ ಣ, ತ ದ ನ, ಪ ಬ ಮ. ಅವರ್ಗೀಯದಲ್ಲಿ ಯರಲವವನ್ನು ಸೇರಿಸ್ಕೊಳ್ಬೇಕು. ಅಲ್ಪ ಪ್ರಾಣದಲ್ಲಿ ಅಂದರೆ ವರ್ಗೀಯ ವ್ಯಂಜನಗಳಲ್ಲಿ ಫಸ್ಟ್, ಥರ್ಡ್ ಆ್ಯಂಡ್ ಫಿಫ್ತ್ ಲೆಟರ್ಸ್, ಮೊದಲ, 3ನೇ ಮತ್ತು 5ನೇ ಅಕ್ಷರಗಳು. ಅವರ್ಗೀಯ ವ್ಯಂಜನಗಳಲ್ಲಿ ಯರಲವವನ್ನು ಸೇರಿಸಬೇಕು. ಅಲ್ಲಿಗೆ ಎಷ್ಟಾಯಿತು? 15, 4, 19 ಅಕ್ಷರ ಆಯಿತು ಅಲ್ಪಪ್ರಾಣ. ಮಹಾಪ್ರಾಣ ಕ ಖ ಅಲ್ಲ ಖ ಘ ಛ ಝ ಠ ಢ ಥ ಧ ಫ ಭ ಶ ಶ ಸಹವನ್ನು ಸೇರಿಸ್ಕೊಳ್ಬೇಕು. ಒಂದು 10, 4, 14 ಆಯಿತು. ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ, 19 ಆಗಬೇಕು, 14 ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಅಂದರೆ ಅವರ್ಗೀಯವನ್ನು ಸೇರಿಸಿ 19 ಆಗುತ್ತೆ. ಇಲ್ಲಿ 14 ಆಗುತ್ತೆ. 2 ಮತ್ತು 4ನೇ ಅಕ್ಷರ ವರ್ಗೀಯ ವ್ಯಂಜನದ 2 ಮತ್ತು ಸೆಕೆಂಡ್ ಆ್ಯಂಡ್ ಫೋರ್ತ್ ಲೆಟರ್ಸ್ ಫ್ರಮ್ ವರ್ಗೀಯ ವ್ಯಂಜನ ಮತ್ತು ಶ ಶ ಸಹ ಆ್ಯಡ್ ಮಾಡಬೇಕು. ಅಲ್ಲಿಗೆ 14 ಆಯಿತು. ಅನುನಾಸಿಕಾ ವರ್ಗೀಯ ವ್ಯಂಜನಸ್ಯ ಅಂತಿಮ ಅಕ್ಷರಾಣಿ. ವರ್ಗೀಯ ವ್ಯಂಜನದಲ್ಲಿ ಲಾಸ್ಟ್ ಲೆಟರ್ ಆಫ್ ವರ್ಗೀಯ ವ್ಯಂಜನವನ್ನು ಅನುನಾಸಿಕಾ ಅಂತ ಕರಿತೀವಿ. ಪಂಚ, ಅದು 5 ಇದೆ. ನ ಞ ಣ ನ ಮ ವರ್ಗೀಯ ವ್ಯಂಜನದ ಕೊನೆಯ 5 ಅಕ್ಷರಗಳು. ಗುಣಿತಾಕ್ಷರಾಣಿ ನೆಕ್ಸ್ಟು. ಕಾಗುಣಿತ, ಬಾರಕ್ಕಡಿ ಅಂತ ಹೇಳ್ತೀವಲ್ವಾ, ಗುಣಿತಾಕ್ಷರಾಣಿ. ಸ್ವರ ವ್ಯಂಜನಯೋ ಸಂಯೋಗೇನ ಉತ್ಪನ್ನಾನಿ ಅಕ್ಷರಾಣಿ ಗುಣಿತಾಕ್ಷರಾಣಿ ಇತಿ ಉಚ್ಯಂತೆ. ಸ್ವರ ಮತ್ತು ವ್ಯಂಜನಗಳ ಸಂಯೋಗದಿಂದ, ಅಂದರೆ ಸ್ವರ ಮತ್ತು ವ್ಯಂಜನ ಸೇರಿದಾಗ ಉತ್ಪನ್ನಾನಿ ಹುಟ್ಟುವಂತಹ ಅಕ್ಷರಗಳು ಗುಣಿತಾಕ್ಷರಗಳು ಅಂತ ಹೇಳಲ್ಪಡುತ್ತೆ. ನೋಡಿ ಇಲ್ಲಿ, ಕ ಪ್ಲಸ್ ಅ, ಕ ಅನ್ನೋದು ವ್ಯಂಜನ, ಅ ಅನ್ನೋದು ಸ್ವರ. ಕ ಪ್ಲಸ್ ಅ ಅಂದರೆ ಕ ಅಂತ ಆಯಿತು. ಕ ಪ್ಲಸ್ ಆ ಸೇರಿಸಿದ್ರೆ ಕ ಅಂತ ಆಯಿತು. ಇಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ ಈ ಕಡೆ, ಬರೆಯೋದು ಹೆಂಗೆ ಅಂತ. ಕ ಪ್ಲಸ್ ಇ ಅಂದರೆ ಕೀ, ಕ ಪ್ಲಸ್ ಇ ಅಂದರೆ ಕೀ, ಕ ಪ್ಲಸ್ ಉ ಕು. ಅದು ಯಾವ ಥರ ಒತ್ಕೊಡೋದು ಅಂತ ಸಿಂಬಲ್ ಈ ಕಡೆ ಇದೆ. ಕ ಪ್ಲಸ್ ಊ ಇದ್ದರೆ ಕೂ ಆಯಿತು. ಕ ಪ್ಲಸ್ ರು ಕೃ, ಕ ಪ್ಲಸ್ ರು ದೀರ್ಘ ರು ಕೃ, ಕ ಪ್ಲಸ್ ಲೃ ಅಂದರೆ ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ. ಅಂದರೆ ಎಲ್ಲ ಅ ಟು ಅವು ಅಕ್ಷರ ಅಮ್ಮವರೆಗೂ ಸೇರಿಸಿದ್ರಾಯಿತು. ಯಾವುದೇ 33 ವ್ಯಂಜನಗಳಿಗೂ ಇದನ್ನು ಸೇರಿಸಿ ನೀವು ಕಾಗುಣಿತ ಬಾರಕ್ಕಡಿಯನ್ನು ಬರೀಬೋದು. ನೋಡಿಲಿ ಹೆಂಗೆ ಬರೆಯೋದು ಅಂತ ಕೊಟ್ಟಿದ್ದಾರೆ. ಕ ಖ ಕಿ ಕಿ ಕು ಕು ಅಂದರೆ ಎಲ್ಲ ಸ್ವರಗಳನ್ನು ಸೇರಿಸಿದ್ದಾರೆ. ಇಲ್ಲಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಗುಣಿತಾಕ್ಷರ ಆಗುತ್ತೆ. ಅದು ಬರೆಯೋದು ಹೇಗೆ ಅಂತ ನೋಡಿ ಪ್ರಾಕ್ಟೀಸ್ ಮಾಡಿ. ತಥೈವ ಅಯೋಗವಾಹ ವ್ಯಂಜನಯೋ ಸಂಯೋಗೇನಾಪಿ ಗುಣಿತಾಕ್ಷರಾಣಿ ಭವಂತಿ. ಅಯೋಗವಾಹಗಳನ್ನು ಮತ್ತು ವ್ಯಂಜನಗಳನ್ನು ಸೇರಿಸಿದ್ರು ಸಹ ಅದು ಗುಣಿತಾಕ್ಷರ ಆಗುತ್ತೆ. ನೋಡಿ, ಕ ಪ್ಲಸ್ ಅಮ್ ಇದ್ದರೆ ಕಮ್ ಆಯಿತು, ಕ ಪ್ಲಸ್ ಆಮ್ ಇದ್ದರೆ ಕಾಮ್ ಆಯಿತು, ಕ ಪ್ಲಸ್ ಇಮ್ ಇದ್ದರೆ ಕಿಮ್, ಕ ಪ್ಲಸ್ ಈ ಅಂತ ಇದ್ದರೆ ಕೀಮ್. ಅಂದರೆ ಎಲ್ಲ ಅನುಸ್ವಾರ ವಿಸರ್ಗ ಸೇರಿಸಿ ಬರೆಯೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಕ ಪ್ಲಸ್ ಉಮ್ ಇದ್ದರೆ ಕುಮ್ ಆಯಿತು, ಕ ಪ್ಲಸ್ ಓಮ್ ಇದ್ದರೆ ಕೂಮ್, ಕ ಇದ್ದರೆ ಕ್ರೂಮ್, ಕ ಪ್ಲಸ್ ರೂಮ್ ಇದ್ದರೆ ಕ್ರೂಮ್, ಕ ಪ್ಲಸ್ ಲೃಮ್ ಇದ್ದರೆ ಲೃಮ್. ಅಂದರೆ ಅಮ್ಮಹವನ್ನು ಸೇರಿಸೋದು ಅಷ್ಟೇ. ಅದೇ ಥರ ಏಮ್ ಇದ್ದರೆ ಕೇಮ್ ಆಯಿತು, ಕ ಪ್ಲಸ್ ಐಮ್ ಇದ್ದರೆ ಕೈಮ್ ಆಯಿತು, ಕ ಪ್ಲಸ್ ಓಮ್ ಓವ್ ಇದ್ದರೆ ಕೌಮ್ ಆಯಿತು. ಅದೇ ಥರ ಈ ಕಡೆ ಕ ಪ್ಲಸ್ ಅಹ ಇದ್ದರೆ ಕಹ, ಕ ಪ್ಲಸ್ ಆಹ ಇದ್ದರೆ ಕಾಹ, ಕ ಪ್ಲಸ್ ಇಹಿ ಇದ್ದರೆ ಕಿಹಿ ಆಯಿತು, ಕ ಪ್ಲಸ್ ಇಹಿ ಕಿಹಿ, ಕ ಪ್ಲಸ್ ಊಹು ಇದ್ದರೆ ಕುಹು, ಕ ಪ್ಲಸ್ ಊಹು ಇದ್ದರೆ ಕೂಹು, ಕ ಪ್ಲಸ್ ರೂಹು ಇದ್ದರೆ ಕೃಹು, ಕ ಪ್ಲಸ್ ರೂಹು ಕೃಹು, ಕ ಪ್ಲಸ್ ಲೃಹು ಕೃಹು, ಕ ಪ್ಲಸ್ ಏಹೆ ಕೇಹೆ, ಕ ಪ್ಲಸ್ ಐಹೆ ಕೈಹೆ, ಕ ಪ್ಲಸ್ ಓಹೋ ಕೋಹೋ, ಕ ಪ್ಲಸ್ ಔಹೋ ಕೌಹೋ. ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಅಮ್ಮಹವನ್ನು ಸೇರಿಸ್ಬೋದು ಅಂತ. ಸ್ವರಗಳ ಜೊತೆ ವ್ಯಂಜನಗಳಿಗೆ ಅಮ್ಮಹ ಸೇರಿಸೋದು ಹೇಗೆ ಅಂತ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. ಅಧುನಾ ಕಾನಿಚನ ಸಂಸ್ಕೃತ ಪದಾನಿ ರಚಯಿತು ಶಕ್ಯಂತೆ. ಈಗ ಕೆಲವು ಸಂಸ್ಕೃತ ಪದಗಳನ್ನು ರಚಿಸಲು ಸಾಧ್ಯವಿವೆ. ಯಥಾ ಹೇಗೆಂದರೆ ಅಗಹ, ಆಕುಹು, ಇಬಹ, ಈಶ ಇತ್ಯಾದಿನಿ. ಅಂದರೆ ಕೆಲವು ಸಂಸ್ಕೃತವನ್ನು ರಚನೆ ಮಾಡ್ಬೋದು ಅಂತ ಈ ಅಕ್ಷರಗಳನ್ನು ಉಪಯೋಗಿಸಿ
ಸಂಸ್ಕೃತ ವರ್ಡ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಸಂಯುಕ್ತಾಕ್ಷರಾಣಿ, ಇವಾಗ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಫಸ್ಟು ವ್ಯಂಜನ ಹೇಳಿದ್ರು, ಆಮೇಲೆ ಗುಣಿತಾಕ್ಷರ ಹೇಳಿದ್ರು. ಈಗ ಸಂಯುಕ್ತಾಕ್ಷರ ಅಂದರೆ ಕಂಜಂಕ್ಟ್ ಲೆಟರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸಂಯುಕ್ತಾಕ್ಷರ ಅಂದರೆ ಯದಾ ವ್ಯಂಜನಂ ಅನ್ಯೇನ ವ್ಯಂಜನೇನ ಸಹ ಸಂಯೋಜ್ಯತೆ ತದಾ ಸಂಯುಕ್ತಾಕ್ಷರಾಣಿ ಭವಂತಿ. ಯಾವಾಗ ವ್ಯಂಜನವು ಅನ್ಯೇನ ವ್ಯಂಜನೇನ ಸಹ ಅಂದರೆ ಬೇರೆ ಒಂದು ವ್ಯಂಜನದ ಜೊತೆ ಸಂಯುಜ್ಯತೆ ಸೇರ್ಕೊಳ್ಳುತ್ತೋ ಆಗ ತದಾ ಸಂಯುಕ್ತಾಕ್ಷರಾಣಿ ಭವಂತಿ. ಕನ್ನಡದಲ್ಲಿ ಒತ್ತಕ್ಷರ ಅಂತ ಹೇಳ್ತೀವಲ್ವ, ಒಂದು ವ್ಯಂಜನ ಇನ್ನೊಂದು ವ್ಯಂಜನ ಅಥವಾ ಇನ್ನು ಎರಡು ವ್ಯಂಜನ, ಒಂದು ಅಥವಾ ಎರಡು ವ್ಯಂಜನಗಳೊಂದಿಗೆ ಸೇರಿದಾಗ ಅದು ಸಂಯುಕ್ತಾಕ್ಷರ ಆಗುತ್ತೆ. ಒಂದು ವ್ಯಂಜನ ಎರಡು ವ್ಯಂಜನ ಸೇರ್ಬೋದು, ಎರಡಕ್ಕಿಂತ ಹೆಚ್ಚಿಗೆ ವ್ಯಂಜನವೂ ಸೇರ್ಬೋದು. ಕ ಪ್ಲಸ್ ಯ ಪ್ಲಸ್ ಕ್ಯ ವಾಕ್ಯಂ ಹೇಳುವಲ್ಲಿ ನೋಡಿ, ಕ್ಯ ಅನ್ನೋದು ಸಂಯುಕ್ತಾಕ್ಷರ. ಕಕಾರ ಮತ್ತು ಯಕಾರ ಇದೆ. ಅದೇ ಥರ ರ ಪ್ಲಸ್ ಮ ಪ್ಲಸ್ ರ್ಮ ಅಂತ ಇದೆ. ಧರ್ಮಃ ಹೇಳುವಲ್ಲಿ ರ್ಮಃ ಹೈಲೈಟ್ ಮಾಡಿದಾರಲ್ವಾ, ಅದು ಸಂಯುಕ್ತಾಕ್ಷರ. ಯಾಕಂದರೆ ರಕಾರನೂ ಇದೆ ಮಕಾರನೂ ಇದೆ. ವರ್ಣ ಸಂಯೋಗ, ಅಕ್ಷರಗಳನ್ನು ಸೇರಿಸೋದು ಹೇಗೆ, ಸ್ವರ ವ್ಯಂಜನ ಬಿಡಿಸಿ ಕೊಟ್ಟಾಗ ಅದನ್ನು ಕೂಡಿಸಿ ಬರೆಯೋದು ಹೇಗೆ ಅಂತ ಇಲ್ಲಿದೆ. ಅ ಪ್ಲಸ್ ದ ಪ್ಲಸ್ ಯ ಪ್ಲಸ್ ಆ ಪ್ಲಸ್ ಪ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಅಹ. ಅಧ್ಯಾಪಕ ಅಂತ ಸೇರಿಸಿ ಬರಿಬೇಕು. ಅಂದರೆ ಪ್ರತಿ ಅಕ್ಷರದಲ್ಲಿರುವಂತಹ ಸ್ವರ ವ್ಯಂಜನ ಸಪರೇಟ್ ಮಾಡಬಾರ್ದರೆ ಅದು ವರ್ಣ ವಿಭಜನ, ವರ್ಣ ವಿಭಾಗ. ಸಂಯೋಜನ ಅಂದರೆ ಬಿಡಿಸಿಕೊಟ್ಟದ್ದನ್ನು ಸೇರಿಸೋದು. ಇಲ್ಲ ಲ ಪ್ಲಸ್ ಇ ಪ್ಲಸ್ ಕ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಇ ಇದೆ, ಲಿಖತಿ ಅಂತ ಆಗುತ್ತೆ. ಲ ಹಾಪಿಗೆ ಇ ಸೇರಿದ್ರೆ ಲಿ ಆಯಿತು, ಕಗೆ ಅ ಸೇರಿದ್ರೆ ಕ ಆಯಿತು, ತಗೆ ಇ ಸೇರಿದ್ರೆ ತಿ ಆಯಿತು. ಒಂದು ಸ್ವರ ವ್ಯಂಜನಗಳನ್ನು ಸಪರೇಟ್ ಮಾಡಿ ಬರೆದಿದ್ದಾರೆ, ಲಾಸ್ಟಲ್ಲಿ ಕೂಡಿಸಿ ಬರೆದಿದ್ದಾರೆ. ಈ ವರ್ಣ ವಿಭಾಗ ಇವ ನೀವು ಸಪರೇಟ್ ಮಾಡಬೇಕು, ಫಸ್ಟ್ ಕೂಡಿಸಿ ಕೊಟ್ಟಿದ್ದಾರೆ. ಪ್ರೌಢಶಾಲಾ ಅಂತ ಇದೆ. ಹೇಗೆ ಪ್ರೌ ಅಂದ್ರೇನು, ಪ ಪ್ಲಸ್ ರ ಪ್ಲಸ್ ಔ ಅಂದರೆ ಪ್ರೌ ಆಯ್ತಲ್ವಾ. ಆಮೇಲೆ ಡ ಬರೆಯೋದೆಗೆ ಡ ಹಾಫ್ ಲೆಟರಿಗೆ ಅ ಸೇರಿಸಬೇಕು. ಆಮೇಲೆ ಶ ಅಂದರೆ ಶ ಪ್ಲಸ್ ಆಯಿತು, ಲ ಅಂದರೆ ಲ ಪ್ಲಸ್ ಆಯಿತು. ಈ ಥರ ಪ್ರತಿ ಅಕ್ಷರದಲ್ಲಿರುವ ಸ್ವರ ವ್ಯಂಜನವನ್ನು ಸಪ್ರೇಟಾಗಿ ಬರೆಯೋದು. ಸುಧಾಖಂಡ ಅಂತ ಇದೆ. ಪ್ರೌಢಶಾಲಾ ಅಂದರೆ ಹೈಸ್ಕೂಲ್ ಅಂತ, ಸುಧಾಖಂಡ ಅಂದರೆ ಚಾಕ್ ಪೀಸ್ ಅಂತ ಹೇಳ್ತೀವಿ. ಸ ಪ್ಲಸ್ ಖ ಪ್ಲಸ್ ಖ ಆಯಿತು, ಣ ಪ್ಲಸ್ ಡ ಪ್ಲಸ್ ಡ ಅಂತ ಆಯಿತು. ಸುಧಾಖಂಡ ಪ್ರತಿ ಅಕ್ಷರದಲ್ಲಿರುವ ಸ್ವರ ವ್ಯಂಜನವನ್ನು ಸಪ್ರೇಟಾಗಿ ಬರೆಯೋದು. ಇವಾಗ ನೆಕ್ಸ್ಟು ಅವಧೇಯಾಂಶ ಇವನ್ಗಳನ್ನೆಲ್ಲ ನಾವು ಎಕ್ಸ್ಟ್ರಾ ನಾಲೆಡ್ಜಲ್ಲಿ ಹೇಳ್ತೀವಿ, ಬಟ್ ಅದು ಎಕ್ಸಾಮಿಗೆ ಬರೋದಿಲ್ಲ. ಹಾಗಾಗಿ ನಾನು ಅದನ್ನು ಮತ್ತೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಅದು ಕ್ಲಾಸಲ್ಲಿ ಸ್ಕೂಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕ್ರಿಯಾಕಲಾಪ ಅಂತ ಇದೆ, ಇದು ಆ್ಯಕ್ಟಿವಿಟಿ. ಇದನ್ನು ಸಹ ಸ್ಕೂಲಲ್ಲಿ ನೀವು ನಿಮ್ಮ ಟೀಚರಿಂದ ಕಲ್ತ್ಕೊಳ್ಬೋದು. ಇವಾಗ ನಾನು ಅಭ್ಯಾಸಕ್ಕೆ ಹೋಗ್ತೀನಿ. ಇವಾಗ ಅಭ್ಯಾಸ ಫಸ್ಟ್ ಒನ್, ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಸಂಸ್ಕೃತ ಭಾಷಾಯಾಂ ಕತಿ ವರ್ಣಾಃ ಸಂತಿ. ಸಂಸ್ಕೃತ ಭಾಷಾಯಾಂ 48 ಅಕ್ಷರ ವರ್ಣಾಃ ಸಂತಿ ಅಂತ ಬರಿಬೇಕು. ಸಂಸ್ಕೃತ ಭಾಷಾಯಾಂ ಕತಿ ಬದಲು 48 48 ಸೇರಿಸಿದ್ರೆ ಇದು ಉತ್ತರ ಆಗುತ್ತೆ. ಸಂಸ್ಕೃತ ಭಾಷಾಯಾಂ 48 ವರ್ಣಾಃ ಸಂತಿ. ನೋಡಿ, ಇಲ್ಲಿ ಅಂಡರ್ಲೈನ್ ವರ್ಡ್ ಬದಲು ಇದನ್ನು ಸೇರಿಸಬೇಕು. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ, 48 ಅಕ್ಷರಗಳಿವೆ ಅಂತ ಆನ್ಸರು. ವರ್ಣಾಃ ಕತಿ ಪ್ರಕಾರಾಃ ಸಂತಿ. ಅಕ್ಷರಗಳು ಎಷ್ಟು ಪ್ರಕಾರಗಳಾಗಿವೆ. ವರ್ಣಾಃ ತ್ರಯಃ, ಕತಿ ಬದಲು ತ್ರಯಃ ಪ್ರಕಾರಾಃ ಸಂತಿ. 3 ಪ್ರಕಾರವಾಗಿವೆ ಅಂತ ಅರ್ಥ. ಗುಣಿತಾಕ್ಷರಂ ಕಥಂ ಭವತಿ. ಗುಣಿತಾಕ್ಷರ ಹೇಗೆ ಆಗುತ್ತೆ ನೋಡಿ. ಕಥಂ ಬದಲು ಈ ವರ್ಡ್ಸನ್ನು ಬರಿಬೇಕು. ಸ್ವರ ವ್ಯಂಜನಯೋಃ ಸಂಯೋಜೇನ ಗುಣಿತಾಕ್ಷರಂ ಭವತಿ ಅಂತ. ಗುಣಿತಾಕ್ಷರಂ ಸ್ವರ ವ್ಯಂಜನಯೋಃ ಸಂಯೋಗೇನ ಭವತಿ. ಈ ಕಥಂ ಬದಲು ಈ 2 ವರ್ಡ್ಸನ್ನು ಸೇರಿಸಬೇಕು. ಸಂಯುಕ್ತಾಕ್ಷರಂ ಕಥಂ ಭವತಿ. ಸಂಯುಕ್ತಾಕ್ಷರ ಹೇಗೆ ಆಗುತ್ತೆ. ಯದಾ ವ್ಯಂಜನಂ ಅನ್ಯೇನ ವ್ಯಂಜನೇನ ಸಹ ಸಂಯುಜ್ಯತೆ ತದಾ ಸಂಯುಕ್ತಾಕ್ಷರಂ ಭವತಿ. ಯಾವಾಗ ವ್ಯಂಜನವು ಇತರ ವ್ಯಂಜನದೊಂದಿಗೆ ಸೇರಿಕೊಳ್ಳುತ್ತೋ ಆಗ ಸಂಯುಕ್ತಾಕ್ಷರ ಆಗುತ್ತೆ ಅಂತ. ಯದಾ ವ್ಯಂಜನಂ ಅನ್ಯೇನ ವ್ಯಂಜನೇನ ಸಹ ಸಂಯುಜ್ಯತೆ ತದಾ ಸಂಯುಕ್ತಾಕ್ಷರಂ ಭವತಿ. ನೆಕ್ಸ್ಟ್ ಸೆಕೆಂಡ್ ಮೇನು ಮ್ಯಾಚ್ ದ ಫಾಲೋಯಿಂಗ್. ಪ ಫ ಬ ಭ ಮ ಅಂತ ಇದೆ. ಇದು ಓಷ್ಟ ಅಂತ ಕರಿತೀವಿ.
ಅಂದರೆ ಲಿಪ್ಸಿಂದ ಅದು ಪ್ರೊನೌನ್ಸ್ ಮಾಡ್ತೀವಲ್ವ, ಆರ್ಗನ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಒಂದು ಅಕ್ಷರಗಳು ಹುಟ್ಟುವಂತಹ ಸ್ಥಳ ಇದು ಓಷ್ಟ, ಲಿಪ್ಸ್. ಪ ಪ ಬ ಬ ಮಾಡುವಾಗ ಅಲ್ಲಿ ಎರಡು ತುಟಿಗಳು ಸೇರಿಕೊಳ್ಳುತ್ತೆ, ಅದಕ್ಕೆ ಓಷ್ಟಗಳು ಅಂತ ಕರಿತೀವಿ. ಞ ಞ ಣ ನ ಮ ಇದು ಅನುನಾಸಿಕ ಅಲ್ವಾ, ನಾಸಿಕ ಅಂತ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಎ ಮತ್ತು ಐ ಕಂಠ ತಾಲು, ಅಂದರೆ ಥ್ರೋಟ್ ಆ್ಯಂಡ್ ಪ್ಯಾಲೇಟ್ ಅಂತ ಕರಿತೀವಿ. ಅಂದರೆ ಕಂಠ ತಾಲು, ಥ್ರೋಟ್ ಮತ್ತು ಪ್ಯಾಲೇಟ್ಗಳಿಂದ ಅದನ್ನು ಪ್ರೊನೌನ್ಸ್ ಮಾಡ್ತೀವಿ. ತ ತ ದ ದನ ದಂತಾಹ, ಟೀತ್, ಅಂದರೆ ಅವುಗಳನ್ನು ಪ್ರೊನೌನ್ಸ್ ಮಾಡುವಾಗ ಹಲ್ಲಿಗೆ ನಾಲಿಗೆ ಹೋಗಿ ಟಚ್ ಆಗುತ್ತೆ, ಅದಕ್ಕೆ ದಂತಾಹ ಅಂತ ಕರಿತೀವಿ. ಮತ್ತು ಅಹವನ್ನು ಅಯೋಗವಾಹವು ಅಂತ ಕರಿತೀವಿ. ನೆಕ್ಸ್ಟು ಪದಾನಾಂ ವರ್ಣ ವಿಭಾಗಂ ಕುರುತ. ಅಮರಕೋಶ ಅಂತ ಇದೆ. ಅ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಓ ಪ್ಲಸ್ ಶ ಪ್ಲಸ್ ಅಹ. ಅರ್ಜುನ ಅ ಪ್ಲಸ್ ರ ಪ್ಲಸ್ ಜ ಪ್ಲಸ್ ಉ ಪ್ಲಸ್ ನ ಪ್ಲಸ್ ಅಹ. ಸ್ವರ ವ್ಯಂಜನ ಸಪರೇಟ್ ಮಾಡಿ ಬರೆಯೋದು. ಮಂಡೋದರಿ ಮ ಪ್ಲಸ್ ಅ ಪ್ಲಸ್ ಣ ಪ್ಲಸ್ ಡ ಪ್ಲಸ್ ಓ ಪ್ಲಸ್ ಇ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಇ. ಕೈಕೇಯಿ ಕ ಪ್ಲಸ್ ಐ ಕ ಪ್ಲಸ್ ಎ ಯ ಪ್ಲಸ್ ಇ. ಜನಾರ್ದನ ಜ ಪ್ಲಸ್ ಅ ನ ಪ್ಲಸ್ ಆ ರ ಪ್ಲಸ್ ದ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅಹ. ವರ್ಣ ಸಂಯೋಜನೇನ ಪದಂ ರಚಯತ. ನೋಡಿ ಬಿಡಿಸಿದಾರಲ್ವಾ ಸ್ವರ ವ್ಯಂಜನ, ಅದನ್ನು ಕೂಡಿಸಿ ಬರೆಯೋದು. ಕ ಪ್ಲಸ್ ಉ ಪ್ಲಸ್ ಮ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಅ ಪ್ಲಸ್ ವ ಪ್ಲಸ್ ಯ ಪ್ಲಸ್ ಆ ಪ್ಲಸ್ ಸ ಪ್ಲಸ್ ಅ ಪ್ಲಸ್ ಅಹ ಅಂತ ಇದೆ. ಸೇರಿಸಿ ಬರೆದ್ರೆ ಕುಮಾರ ವ್ಯಾಸ ಅಂತ ಆಗುತ್ತೆ. ಬ ಪ್ಲಸ್ ಆ ಪ್ಲಸ್ ಸ ಪ್ಲಸ್ ಕ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಆ ಪ್ಲಸ್ ಚ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಯ ಪ್ಲಸ್ ಅ ಪ್ಲಸ್ ಅಹ. ಭಾಸ್ಕರಾಚಾರ್ಯ ಅಂತ ಬರಿಬೇಕು. ಅದೋ ನಿರ್ದಿಷ್ಟ ವರ್ಣಾನ್ ಯಥಾಯೋಗ್ಯಂ ವರ್ಗೀಕೃತ್ಯ ಲಿಖತ. ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ವಿಂಗಡಿಸಿ ಬರೆಯಿರಿ ಅಂತ. ಅಂದರೆ ಸ್ವರ ಇಲ್ಲಿ ಕೊಟ್ಟಿರೋ ಅಕ್ಷರಗಳಲ್ಲಿ ಸ್ವರಗಳು ಯಾವುದು, ವರ್ಗೀಯ ವ್ಯಂಜನ ಯಾವುದು, ಅವರ್ಗೀಯ ವ್ಯಂಜನ ಯಾವುದು ಅಂತ ಬರೆಯೋದು. ಇಲ್ಲಿ ಕೊಟ್ಟಿರೋ ಅಕ್ಷರಗಳಲ್ಲಿ ಸ್ವರಗಳು ಅ ಇ ರು ಉ ಎ ಔ. ವರ್ಗೀಯ ವ್ಯಂಜನ ತ ಫ ಖ ಜ ಮತ್ತು ಮ. ಅವರ್ಗೀಯ ವ್ಯಂಜನ ವ ಯ ಮತ್ತು ಸ ಇದೆ. ದೇವನಾಗರಿ ಲಿಪ್ಯ ಲಿಖತ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬರೆಯೋದು. ಸರ್ವಜ್ಞ ಅಂತ ಕನ್ನಡ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರಲ್ವ, ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಸರ್ವಜ್ಞ ಅಂತ ಬರೆದ್ರೆ ಆಯಿತು. ಆಮೇಲೆ ಇಲ್ಲಿ ಶತ್ರುಘ್ನ ಅಂತ ಇದೆ. ಶತ್ರುಘ್ನ ಈ ಥರ ಬರೀಬೇಕು. ಲಕ್ಷ್ಮಣ ಈ ಥರ ಬರೆಯೋದು. ಶಾಸ್ತ್ರಂ ಈ ಥರ ಬರೆಯೋದು. ಇದೆಲ್ಲ ಒತ್ತಕ್ಷರ ಪ್ರಾಕ್ಟೀಸ್ ಆಗಲಿ ಅಂತ ಕೊಟ್ಟಿದ್ದಾರೆ. ದ್ವಿತೀಯ ಪಾಠ ಸಮಾಪ್ತ. ಎಲ್ಲರೂ ಸಹ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ರೈಟಿಂಗ್ ಪ್ರಾಕ್ಟೀಸ್ ಬೇಕು. ಭಾಷೆಯಲ್ಲಿ ಯಾವಾಗಲೂ ಬರವಣಿಗೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. 3-4 ಸಲ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಆಮೇಲೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ಒತ್ತಕ್ಷರ ಇವೆಲ್ಲ ಪ್ರೊನೌನ್ಸಿಯೇಷನ್ನು ತುಂಬ ಮುಖ್ಯ. ಭಾಷೆಯಲ್ಲಿ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆದರೆ ಅರ್ಥವು ಸಹ ವ್ಯತ್ಯಾಸ ಆಗುತ್ತೆ, ಮೀನಿಂಗ್ಲೆಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಇದನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ. ಧನ್ಯವಾದ.